ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ರಿಕ್ವೆಸ್ಟ್ ಇದೆ, ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ನಮ್ಮ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ಓಪನ್ ಮಾಡಿ, ಅಲ್ಲಿ ನಿಮಗೆ ಪರೀಕ್ಷೆಗೆ ಸೂಕ್ತವಾಗಿರ್ತಕ್ಕಂಥ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ಸನ್ನು ಕೊಟ್ಟಿದ್ದೀನಿ ನಾನು. ಅಂದರೆ ಎವ್ರಿಡೇ ವಿಶೇಷವಾಗಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ KPSC ಇದು ಮತ್ತು ಈ ಸರ್ಕಾರಿ ಸುತ್ತೋಲೆಗಳು ವಿವಿಧ ಇಲಾಖೆಗಳ ಅಂಡರಲ್ಲಿ ಏನು ಬರುತ್ತೆ ಅವೆಲ್ಲವನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ದಯಮಾಡಿ ನೀವು ಜಾಯ್ನ್ ಆದರೆ ನಿಮಗೆ ಪ್ರತಿದಿನ ಅಪ್ಡೇಟ್ಸು ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ. ದಯಮಾಡಿ ಜಾಯ್ನ್ ಆಗಿ. ಆ್ಯಂಡ್ ಇವತ್ತು ಮಧು ಬಂಗಾರಪ್ಪನವರು ಶಿವಮೊಗ್ಗದ ತಮ್ಮ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಭಾಳ ಪ್ರಮುಖವಾಗಿ ಈ ವರ್ಷದ SSLC ಫಲಿತಾಂಶದ ಬಗ್ಗೆ ಟಾಕ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಮೊನ್ನೆ ಏನು ಒಂದು ಕ್ಯಾಬಿನೆಟ್ನಲ್ಲಿ CM ಅವರ ಹ್ಯಾಂಡ್ ಓವರ್ನಲ್ಲಿ ಒಂದು ಸಭೆ ಕಂಡಕ್ಟ್ ಆಗಿತ್ತು. ಅಲ್ಲಿ ಸುದೀರ್ಘವಾದ ಚರ್ಚೆಯ ನಂತರ ಒಳ ಮೀಸಲಾತಿಯನ್ನು ಹೇಗೆ ಕೆಲವು ಸಮುದಾಯಗಳಿಗೆ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು. ಆಮೇಲೆ ಭಾಳ ವಿಶೇಷವಾಗಿ ಯಾವುದೇ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡ್ರೂ ಕೂಡ ನಮಗೆ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಏನು ಟಾಕ್ ಮಾಡ್ತಾರೆ ಅಂತ ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾತಾಡಿದ್ದಾರೆ. ದಯಮಾಡಿ ಅದನ್ನು ನೀವೇ ವಾಚ್ ಮಾಡಿ. ಲೆಟ್ಸ್ ವಾಚ್ ದಟ್ ವಿಡಿಯೋ. ರಿಕ್ರೂಟ್ಮೆಂಟ್ ಇರೋದೇ ನನ್ನ ಇಲಾಖೆಯಲ್ಲಿ ಭಾಳ ಕಷ್ಟ ಅಂದರೆ ಭಾಳ ಕಷ್ಟ, ಅನ್ಸ್ಕೊಳ್ಳೋದು ಭಾಳ ಕಷ್ಟ. ಆದರೆ ಅನಿವಾರ್ಯ, ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಆ ರೀತಿಯೇ ನಾವು ಹೆಜ್ಜೆ ಇಡಬೇಕಾಗ್ತದೆ. ಆದರೆ ಇವತ್ತು ನನಗೆ ನಮ್ಮ ಸರ್ಕಾರದಿಂದ ಈ ತೀರ್ಮಾನ ತಗೊಂಡು ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಇವತ್ತು ನನ್ನ ಇಲಾಖೆಯಲ್ಲಿ. ಈಗಲೂ ಕೂಡ ಬರಬೇಕಾದ್ರೆ ನಮ್ಮ ACS ಅವರು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ PAB ಮೀಟಿಂಗ್ ಇದೆ, ಎಲ್ಲಿ ಡೆಲ್ಲಿಯಲ್ಲಿ, ಅದಕ್ಕೆ ಹೋಗಿದ್ದಾರೆ. ಈಗ ತಾನೇ ಬರ್ಬೇಕಾದ್ರೆ ಮಾತಾಡಿ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡಿ. ಯಾಕೆಂದರೆ ಕ್ಯಾಬಿನೆಟ್ ಆದಮೇಲೆ ರಜಾ ಬಂತು, ನಿಮಗೆ ಗೊತ್ತಿದೆ. ಫ್ರೈಡೇ ಸಾಯಂಕಾಲ ಆಗಿದ್ದು, ಸ್ಯಾಟರ್ಡೆ ರಜಾ, ಸಂಡೇ ರಜಾ, ಇವತ್ತೇ ವರ್ಕಿಂಗ್ ಡೇ. ಈಗಾಗಲೇ ನಾನು ಅವರಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟು ಇವಾಗ ಮಾತಾಡಿ ಇನ್ನೊಂದು 2 ಡೇಸಿಗೆ ಎಲ್ಲ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅಂದರೆ ಕೆಲಸ ತಗೊಳ್ಳಿ. ಯಾಕೆಂದರೆ TET ಎಲ್ಲ ಆಯಿತು, ನಿಮಗೆ ಗೊತ್ತಿದೆ. TET ನಾನು ಡಿಸೆಂಬರ್ 6th 7th ಅನಿಸುತ್ತೆ, 8ನೇ ತಾರೀಕಿಂದ ಬೆಳಗಾಂ ಸೆಷನ್ ಸ್ಟಾರ್ಟ್ ಆಗ್ತದೆ. 7th ನಾನು ಒನ್ ಆಫ್ ದ ಸಂಡೇ TET ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ CET ಮಾಡಿ ಎಷ್ಟೋ ಜನರು ಪಾಪ ಓದಿ ಎಲ್ಲ ಇಲಾಖೆಯಲ್ಲೂ ಕೂಡ, ಯಾಕೆಂದರೆ ಆಸೆ, ಅವ್ರ ಜೀವನ ಒಂದು ಕಡೆ ಪಾಠ ಹೇಳ್ಕೊಡಕ್ಕೆ ಆಸೆ, ಅದನ್ನು ಜೀವನಕ್ಕೆ ಒಂದು ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ವಿಶ್ವಾಸವನ್ನು ಏನು ಅವರು ಕೆಲಸಕ್ಕೆ ಹುಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೊಡ್ತಕ್ಕಂಥದ್ದು. ಅದೇ ರೀತಿ ಈಗ ಇಂಟರ್ನಲ್ ರಿಸರ್ವೇಷನ್ ಇದು ಕೂಡ ಫೈನಲ್ ಆಗಿರೋದ್ರಿಂದ ಅನುದಾನಿತ ಶಾಲೆಗಳಲ್ಲೂ ಕೂಡ ಅದನ್ನು ಕೂಡ ಸುಮಾರು 5,800 ಚಿಲ್ಲರೆ ಇದೆ. ಅದನ್ನು ಕೂಡ ಪ್ರೋಸೆಸ್ ಮಾಡಕ್ಕೆ ಹೇಳಿದ್ದೀನಿ. ಅವರು ಕೂಡ ಮಾಡ್ತಾರೆ. ಯಾಕೆಂದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಇನ್ ಕನ್ನಡ ಮೀಡಿಯಂ, ಯಾಕೆಂದ್ರೆ ಅನುದಾನಿತ ಶಾಲೆ ಅಂದಾಗ ಕನ್ನಡ ಮೀಡಿಯಂ ಮಾತ್ರ ಇರ್ತಾವೆ. ಅವು ಸಸ್ಟೈನ್ ಆಗ್ಬೇಕಂದ್ರೆ ಕನ್ನಡ ಮಾಧ್ಯಮಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕಲ್ಲ, ಟೀಚರ್ಸ್ ಇರ್ಬೇಕಲ್ಲ. ನಾ ಎಷ್ಟೊಂದು ಸತಿ ನಿಮ್ಗೆ ಹೇಳಿದ್ದೀನಿ, ಏನಂತ ಹೇಳಿದ್ರೆ ಟೀಚರ್ಸ್ ಇಲ್ಲದೆ ಇರೋ ಶಾಲೆ ಅದು ಶಾಲೆ ಅಂತ ಹೇಳಕ್ಕಾಗಲ್ಲ. ಪೂಜಾರಿ ಇಲ್ಲದೆ ಇರೋ ದೇವಸ್ಥಾನ ಅದು ದೇವಸ್ಥಾನ ಅಂತ ಕಂಪ್ಲೀಟ್ ಆಗೋದಿಲ್ಲ. ದೇವ್ರು ಇದ್ರೂ ಕೂಡ ಅಲ್ಲಿ ಪೂಜಾರಿ ಬೇಕೇ ಬೇಕು ನಿಮಗೆ ಗಂಟೆ ಹೊಡಿಯೋಕ್ಕೆ, ಮಂಗಳಾರತಿ ಮಾಡೋಕ್ಕೆ. ಆ ಸಂದರ್ಭನೇ ನಂದು ಅಷ್ಟೇ ಪ್ರಾಕ್ಟಿಕಲಿ. ಇದನ್ನ ನಾನು 3 ವರ್ಷದ ಹಿಂದೆನೆ ನಾನು ಸ್ಟಡಿ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ಬಹಳ ಸಂತೋಷ ಇದೆ. ಒಂದು ಕಡೆಗೆ ಮೀಸಲಾತಿನೂ ಸರಿಯಾಗಿದೆ, ನಮಗೊಂದು ಬೂಸ್ಟ್ ಒಳ ಮೀಸಲಾತಿ. ಮತ್ತೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ನಾವು ಎಲ್ಲ ಈ ಸಮಸ್ಯೆಯಲ್ಲೂ ಕೂಡ ನಮ್ಮ ಮಕ್ಕಳು, ನಾವೇನು ನಮ್ಮ ಕೆಲಸವನ್ನ ನಾವು ಮಾಡಿದೀವಿ, ನಮ್ಮ ಮಕ್ಕಳು ಆ ನಮ್ಮ ಕೆಲಸಕ್ಕಿಂತನೂ ಮೀರಿ ಇವತ್ತು ರಿಸಲ್ಟ್ ಅನ್ನ ಇಡೀ ರಾಜ್ಯದಲ್ಲಿ, ನನಗೆ ಅವತ್ತು ಗೊತ್ತಿತ್ತು ಹಂಚ್ಕೊಳ್ಳೋಕ್ಕೆ ಅವಕಾಶಗಳು ಇರಲಿಲ್ಲ ನನಗೆ, ಯಾಕೆಂದ್ರೆ ಅದೆಲ್ಲ ಅಫಿಷಿಯಲ್ ಆಗಿ ಬರಬೇಕದು. ಅವತ್ತು ನನಗೆ ಏನು ಪರ್ಸೆಂಟೇಜ್ ಎಲ್ಲ ಇತ್ತು ನನಗೆ ಗೊತ್ತಿತ್ತು. ಆದರೆ ನಾನು ಅನಿವಾರ್ಯವಾಗಿ ನಾನು ಹೇಳಲಿಲ್ಲ, ಯಾಕೆಂದ್ರೆ ಸ್ಟೇಟ್ ಲೆವೆಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗ್ತದೆ. ಸಾಕಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದಾಗ ಆಲ್ಮೋಸ್ಟ್ 95-96% ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ್ದಾರೆ. ಸಂತೋಷ ಆಗಿದೆ. ಮತ್ತೆ ಬಹಳ ಖುಷಿನೂ ಕೂಡ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ರಾಜ್ಯ ಮಟ್ಟದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ವಾಟ್ಸಪ್ ಕೂಡ ನಿಮಗೆ ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಾಂದ್ರೆ ಆದರ್ಶ್ ಎಲ್ಲ ಪ್ರಿಂಟ್ ಕೊಡಿ, ವಾಟ್ಸಪ್ ಮಾಡಿ ನಾವು ಏನೇನು ತಗೊಂಡ್ವಿ ಅಂತ. ಯಾಕೆಂದ್ರೆ ಇದು ಅಷ್ಟು ಈಸಿಯಾಗಿ ಬಂದಿರ್ತಕ್ಕಂಥ ರಿಸಲ್ಟ್ ಅಲ್ಲ. ನಾನು ನಿಮಗೆ ಹಂತವಾಗಿ ಹೇಳ್ಬೇಕಾಗತ್ತೆ. ಅವತ್ತು ಕೂಡ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಯಾಕೆ ನಾವು ಹಿಂಗೆ ಅಚೀವ್ ಮಾಡಿದ್ವಿ ಅಂತ. ನೋಡಿ, ಹೋದ್ ಸತಿ 2 ವರ್ಷ ನನಗೆ ಸಮಸ್ಯೆ ಏನು ಅಂತ ಹೇಳಿ ಗೊತ್ತಿತ್ತು. ಫಸ್ಟ್ ಇಯರ್ ನನಗೆ ಅರ್ಥನೇ ಆಗಲಿಲ್ಲ. ನನ್ನ ಇಲಾಖೆ ಭಾಳ ಕಷ್ಟ ಆಯಿತು. ಯಾಕೆಂದ್ರೆ ಭಾಳ ದೊಡ್ಡ ಇಲಾಖೆ, ಮಾತು ಯಾವ ಕಡೆ ಹೆಜ್ಜೆ ಇಟ್ರೂ ಕೂಡ ನಮಗೆ ಸಮಸ್ಯೆ ಬರೋದು.
ಇದನ್ನ ಯಾರ್ಯಾರು ಟೀಕಾ ಟಿಪ್ಪಣಿಯನ್ನ ಮಾಡಿದ್ದಾರೆ ವಿರೋಧ ಪಕ್ಷದವರು ನನ್ನ ಇಲಾಖೆ ಬಗ್ಗೆ, ಮತ್ತು ಯಾರು ಮಕ್ಕಳು ಕಾಪಿ ಹೊಡಿದೆ ಅವರು ಸ್ವಂತ ವಿವೇಚನದ ಮೇಲೆ ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇವತ್ತು ಯಾರ್ಯಾರು ಟೀಕಾ ಟಿಪ್ಪಣಿಯನ್ನ